ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ದಾಸ್ ಯೂಟ್ಯೂಬ್ ಚಾನೆಲ್. ಬರೀ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವತ್ತಿನ ಕ್ಲೈಮೇಟ್ ಮಾತ್ರ ಫುಲ್ ಕೋಲ್ಡ್ ಐತಿ. ಟೈಮ್ ಈಗ 9:30 ಪೌನೆ 10 ಎಲ್ಲ ಕಡೆ ಇಬ್ಬನಿ ಇನ್ನೂ ಮಟ್ಟ ಹೆಂಗೈತಿ. ಫುಲ್ ಕೋಲ್ಡ್ ಕ್ಲೈಮೇಟ್ ಬರ್ತಾ ಬರ್ತಾ ಏನಾಗತ್ತೈತೋ ಏನು. ಏನು ಬೆಳಗ್ಗೆ ಮುದ್ದಿ ಯಾಕೆ? ಚಿಕನ್ ತಗೊಂಡಿದ್ನಲ್ಲ ಮೊನ್ನೆ, ಹಾಂ ಅದು ಸಾರು ಮಾಡಿ ಮುದ್ದೆ ಮಾಡಿದೆ. ರೊಟ್ಟಿ ಮಾಡ್ಬೇಕಂದ್ರೆ ನೋಡಿಲ್ಲ, ಕಟ್ಟಗೆ ರೊಟ್ಟಿ ಇಷ್ಟಕ್ಕೊಂದು ರೊಟ್ಟಿ ಅದಾವೆ. ಈಗ ಎಲ್ಲಿ ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡು ಕುಂದ್ರಲ್ಲ ಅಂತೇಳಿ ಮುದ್ದೆ ಮಾಡಿಬಿಟ್ಟೆ. ಮುದ್ದೆ ಚಿಕನ್ ಸಾರು ಉಂಡ್ಬಿಟ್ನಂದ್ರೆ ನಾ ಮುಂಜಾನೆ ಮಟ್ಟ ಕುಳನಾಗಿಲ್ಲ ಒಟ್ಟು. ಮುದ್ದೆ ಭಾರಿ ಗಟ್ಟಿ. 4 ರೊಟ್ಟಿ ತಿನ್ನೋದೆ, ಒಂದು ಬಟ್ಟ ಮುದ್ದೆ ತಿನ್ನೋದೆ, ಎರಡು ಒಂದೇ. ಅದಕ್ಕೆ ನಾನು ಮೊನ್ನೆ ಚಿಕನ್ ತಗೊಂಬಂದಾಗ ಎತ್ತಿಟ್ಟಿದ್ದು ನಾನು ಮುದ್ದೆ ಮಾಡ್ಕೊಂಡು ಉಣ್ಬೇಕಂತಾನ. ಅದಕ್ಕೆ ಒಬ್ಬರ ಕಮೆಂಟ್ ಮಾಡ್ಯಾರ, ಏನಂತ? ಚಿಕನ್ ಮಸಾಲ ಭಾಳ ಆಗೈತಿ ಆದ್ರೆ ಚಿಕನ್ ಪೀಸ್ ಕಡಿಮೆ ಆಗ್ಯಾವ ಅಂತ ಹೇಳಿ. ಅವ್ರಿಗೆ ಗೊತ್ತಿಲ್ಲ ನೀ ತೆಗೆದಿಟ್ಟೆ ಅಂತೇಳಿ ಫ್ರಿಜ್ ಒಳಗೆ. ಸುಮ್ಮನೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ನಾವಿರೋದ 4 ಮಂದಿ ರೀ. ನಾವೇನರ 1 kg 1.5 kg ಚಿಕನ್ ತೊಂಬರ್ಲಿ, ಮಟನ್ ತೊಂಬರ್ಲಿ. ಮಟನ್ ಅಂತೂ 1 kg ತರಂಗಿಲ್ಲ, ನಾವು ಅರ್ಧ kg ತೊಂಬರ್ತೀವಿ. ಚಿಕನ್ ಏನಾರ ನಾವು 1 kg ತೊಂಬಂದಿ ಅಂತ ಇಟ್ಕೋರಿ ನೀವು. ಅದ್ರಾಗ ಏನು ಮಾಡ್ತಾಳ್ರಿ ಅಕ್ಕಿ, ಒಂದು 6-8 ಪೀಸ್ನಿಂದ ತೆಗೆದಿಡ್ತೀವಲ್ಲ, ತೆಗೆದಿಟ್ಟು ಆಮ್ಯಾಗ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ತಾಳೆ ಆಕಿ. ಸೊ ತೆಗೆದಿಟ್ಟಾಳೆ. ತೆಗೆದಿಟ್ಟಿದ್ದೈತಲ್ರಿ, ಇವತ್ತು ಅದು ಸಾರಾಗೈತಿ. ಈಗ ಬಿರಿಯಾನಿ ಮಾಡಿದ್ವಿ ನಾವು ಮೊನ್ನೆ ಬಿರಿಯಾನಿ ಏನು ಮಾಡಿದ್ವಿ, 2 ದಿನ ಉಂಡಿವಿ ನಾವು ಬಿಸಿ ಮಾಡ್ಕೊಂಡು. ಮತ್ತೆ 3ನೇ ದಿನಕ್ಕೆ ಅದನ್ನ ಸಾರು ಮಾಡಿದ್ರ ಆತ, ಚಿಕನ್ ಸಾರು ಅಂತೇಳಿ ಅವನ್ನ ಒಂದು 8 ಪೀಸ್ ತಗೊಂಡಿಟ್ಟಿದ್ದೆ ನಾನು. ಎಲ್ಲರಿಗೆ 2 ಬರಲಿ, ತಮ್ಮನೆಗೆ 2, ತಮ್ಮ ಸಾನಿಯಾಗ 2, ನನಗೆ 2, ನಿಮಗೆ 2 ಅಂತೇಳಿ. ಈಗ ಅದನ್ನ ಸಾರು ಮಾಡಿದೆ. ಸಾರು ಜೋಡಿ ರೊಟ್ಟಿ ಮಾಡ್ಬೇಕಂತ ನೋಡಿದೆ, ರೊಟ್ಟಿ ಭಾಳ ಇದ್ದು, ಹಾಗಾಗಿ ಮುದ್ದೆ ಮಾಡ್ಬಿಟ್ನಂದ್ರೆ ಬೆಸ್ಟ್ ಬಿಡ್ರಿ ಅಂತೇಳಿ ಮುದ್ದೆ ಮಾಡಿದೆ. ಹುಡುಗರಿಗೆ ಇದನ್ನ ಮಾಡಿ ಅಡುಗೆ ಮಾಡಿ ಕಟ್ಟಿ ಕಳಿಸಿದ್ದೀರಿ. ಸಾನೆ ಅಂತ್ರಿ ನಾಷ್ಟ ಮಾಡಿ ಹೋಗಂಗಿಲ್ಲ, ಚಾ ಬಿಸ್ಕಿಟ್ ತಿಂದು ಹೋಗೋದಿಲ್ಲ. ತಿಂದು ಹೋಗಂದ್ರನ ಹಂಗೆ ಹೊಕ್ಕಳ್ರಿ, ತಮ್ಮನ ಅಂತರ ಕಟ್ಕೊಂಡು ಹೊಕ್ಕಳ್ರಿ. ಅವ್ರಿಗೆ ಕಳ್ಸಿದ ಮೇಲೆ ಮುದ್ದೆ ಮಾಡ್ಕೊಂಡು ಹೊಡೆದು ಮತ್ತು ಮುಂದಿನ ಕೆಲಸ ನೋಡೋಣ್ರಿ. ನೀವು ಫಟಾಫಟ ಈಗ ದೀಪ ಹಚ್ಚೆ ಹಾಂ ರೀ, ಹೋಗಿ ಬರೋಣಂತೆ. ಹಾಂ, ಈಗ ನಾವು ಅಮ್ಮ ನಗಡಿ ಕಡೆ ಹೋಗಿ ಅಮ್ಮಗೆ ಭೇಟಿಯಾಗಿ ಬರ್ಬೇಕು. ಸಾನಿಯಾ ತಮ್ಮನ್ನ ತೊಳಗದಲ್ಲ, ನೀವು ಬರ್ತಿಲ್ಲ ಅಂಗಡಿ ಕಡೆ? ಬರ್ತೇನೆ ಈಗ, ಅದಕ್ಕೆ ರೆಡಿ ಆಗ್ಬಿಟ್ಟು ನಾ ಕೆಳಗೆ ಹೋಗಿ ಬಂದೆ, ನೀವೇನು ಬರತ್ತಿಲ್ಲ ಅಂತೇಳಿ. ಹೌದಾ? ಇಲ್ಲಿ ಫಸ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಒಲಿಗಿಲಿ ಇರ್ತಿದ್ದು ಮನೆಯೊಳಗೆ. ಫಟಾಫಟ ಅಲ್ಲೇ ಕಟ್ಟಿಗೆ ಸುಟ್ಟಿದ್ದ ಇಡ್ಲಿ ಹಾಕಿದ್ದು, ಕೆಂಪು ಅದನ್ನು ಹಾಕಿ ಅದೇನಂತಾರೆ ಅದಕ್ಕೆ ಲೋಬಾನ್ಗೆ ಹಾಕೋಕೆ ಚಲೋ ಹಾಕಿತ್ತೆ. ಈಗೆಲ್ಲ ಮನ್ಯಾಗ ನಿಂತ್ರ ಒಲಿ ಅದು ಹೋಗ್ಬೇಕು. ಫಸ್ಟ್ ಮನೆ ಕಟ್ಸಿದ್ರು ಅಂತ ಸುಮ್ಮನೆ ಒಲಿ ಹಾಕಿಸಿದ್ರೆ, ಹೌದು. ಈಗ ಯಾರು ಒಲಿ ಹಾಕ್ಸಂಗಿಲ್ಲ, ಡೈರೆಕ್ಟ್ ಗ್ಯಾಸನ್ನು ಕಟ್ಟಿ ಮಾಡ್ತಾರೆ ಫಸ್ಟ್ ಮಸ್ತಾಗಿ. ಇದ್ದೆಲ್ಲ ಒಲಿ ಎಲ್ಲ ತೆಗಿಯಾಕತ್ತಾರ. ಇಲ್ಲ ಹೊಸ ಮನೆ ಕಟ್ಸಿದ್ರಂದ್ರ ಒಲಿ ಎಲ್ಲ ತೆಗೆದು ಅವು ಒಳಕಲ್ ಗಿಳಕಲ್ಲೆಲ್ಲ ತೆಗೆದು ಎಲ್ಲ ಮಸ್ತ್ ಫ್ಯಾನ್ಸಿ ಮಾಡಾಕತ್ತಾರ ಇವನ್ ಅಡುಗೆ ಮನೆ ಎಲ್ಲ. ಆ್ಯಕ್ಚುಲಿ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ಮನೆಯೊಳಗತ್ತಲ್ರಿ ಒಳಕಲ್ಲಿರ್ಬೇಕು, ಒಂದು ಒಲಿ ಇದ್ದೇ ಇರ್ಬೇಕು. ಅಂದ್ರೆ ಅದು ಮನೆ ಲಕ್ಷಣನೇ ಬೇರೆ, ಅದು ರೀತಿನೇ ಬೇರೆ ಒಂದೇ. ಆಮ್ಯಾಗ ಅದ್ರಲ್ಲಿಂದ್ರ ಬೆನಿಫಿಟು ಐತಿ. ಅಕಸ್ಮಾತ್ ಏನಾರ ಕರೆಂಟ್ ಹೋತಂತ ತಿಳ್ಕೊಂಡಿನಿ, ನಾವು ಒಳಕಲ್ಲೊಳಗೆ ಅರಿಬೋದು. ಮಸಾಲೆ ಆಮ್ಯಾಗ ಏನಾರ ಗ್ಯಾಸ್ ಆತಂತ ಹೇಳಿದ್ರೆ ನಾವು ಅಡುಗೆ ಒಲಿ ಮ್ಯಾಗ ಮಾಡ್ಕೋಬೋದು, ಕಟ್ಟಿಗೆ ತಂದಿಟ್ಟೆ. ಅಷ್ಟೆಲ್ಲ ಬೆನಿಫಿಟ್ ಐತಿ. ಈಗ 1 ತಿಂಗಳು 1.5 ತಿಂಗಳ ಹಿಂದೆ ಐತಲ್ಲ, 7 ಗಂಟೆ ಅಂದ್ರೆ ಬೆಳಗ್ಗೆ ಇರ್ತೈತೆ. ಬಟ್ ಈಗ ಹೆಂಗಾಗತ್ರಿಪ್ಪ ಅಂತ ಹೇಳಿದ್ರೆ, 7 ಗಂಟೆ ಅಂತ ಹೇಳಿದ್ರೆ ಪೂರ ಕತ್ಲೆ. ಹೆಂಗೈತೆ ನೋಡು ಜಗತ್ತಿನ ನಿಯಮ. ಫಸ್ಟ್ 7 ಗಂಟೆ ಅಂತ ಹೇಳಿದ್ರೆ ಇನ್ನೂ ಬೆಳಗ್ಗೆ ಇರ್ತೈತೆ, ಈಗ 7 ಗಂಟೆ ಅಂತ ಹೇಳಿದ್ರೆ ಪೂರ ಕತ್ಲೆ. ಒಂದ್ ಸ್ವಲ್ಪ ದಿನ ಹಗಲಿ ದೊಡ್ಡದ್ರಿ, ಸ್ವಲ್ಪ ದಿನ ರಾತ್ರಿ ದೊಡ್ಡದಾಕತಿ. ಮದುವೆಗಿಂತ ಮುಂಚೆ ನಿಂದು ಡ್ರೆಸ್ಸಿಂಗ್ ಭಾರಿ ಇತ್ತೆ. ಎದಕ್ರಿ? ಅವಾಗ ನೀನು ಡ್ರೆಸ್ ಅದು ಹಾಕ್ತಿದ್ದಿ. ನಿಂದು ಮದುವೆ ಆದ್ಮೇಲೆ ಆಗೈತಲ್ಲ, ನೀನು ಒಂದು 6-7 ತಿಂಗಳು ಡ್ರೆಸ್ ಹಾಕಿದ್ದೀನಿ ನೀನು. ಏನು ಹಾಕಿನ್ರಿ? ಹಾಕಿಲ್ಲ, ಅಷ್ಟು ಹಾಕಿಲ್ಲ. ಇಲ್ಲಿ ಯಾವಾಗ ಬಂದೆ ನಾವು ಮದುವೆ ಮಾಡ್ಕೊಂಡು ಅವಾಗ ಒಂದಿನ ನಾನು ಡ್ರೆಸ್ ಹಾಕೊಂಡಲ್ಲ. ಕಮೆಂಟ್ ಮಾಡಿರಿ, ನೀನು ಡ್ರೆಸ್ ಹಾಕ್ಕೋಬೇಕು ಹಾಕ್ಕೋಬಾರ್ದು ಅಂತೇಳಿ. ಹೆಂಗೆ ಕಾಣ್ತಿ ಡ್ರೆಸ್ ಹಾಕ್ಕೊಂಡ್ರೆ?
ಹಂಗೆ ಹಾಕಿ ಡ್ರೆಸ್ ನೀನು ಹಾಕಿಲ್ಲ ಅಂತಲ್ಲ. ಕಾಮಿಡಿ ವಿಡಿಯೋ ಮಾಡೋ ಮುಂದೆ ಹಾಕೊಂಡಿದ್ದೆ. ಅವಾಗ ಹಾಕಿ ಅಲ್ಲ ಅಮ್ಮರ ಮನೆಗಿದ್ದಾಗ ಅದು ಎಷ್ಟು ವಿಡಿಯೋ ಮಾಡೋ ಮಟ್ಟ ಅಷ್ಟ. ಆಮೇಲೆ ಮತ್ತೆ ತೆಗೆದಿರ್ತಿದ್ದೆ. ಅಂದ್ರೆ ಮತ್ತೆ ಕಂಟಿನ್ಯೂ ಹಾಕಿಲ್ಲ ನಾ ಡ್ರೆಸ್. ಆ್ಯಕ್ಚುಲಿ ಡ್ರೆಸ್ಸಿಂಗ್ ಮಾಡ್ತಿರ್ಬೇಕು, ಚೈನಸ್ ಇರ್ಬೇಕು. ನೀವು ಬರೀ ಸೀರೆ 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 ಉಟ್ಕೊಂತಲ್ಲ, ಡ್ರೆಸ್ ಹಾಕೊಂತಿಂತಾರ ಯಾವಾಗ ನಿಂತ್ರ ಇನ್ಮೇಲೆ ಭಾಳ ಕಮೆಂಟ್ ಬರಲಿ ಡ್ರೆಸ್ ಹಾಕೋರಿ ಅಂತಂದೇಳಿ ಆ ಕಮೆಂಟ್ ಬಂದಮೇಲೆ ಹಾಕೊತೀನಿ ಅಂತ. ಅಂದ್ರೆ ಮತ್ತೆ ಈ ವಿಡಿಯೋಕ್ಕೆ ಒಂದು ಲೈಕು ಬರಬೇಕು, ಭಾಳ ಲೈಕ್ ಬಂದು ಕಮೆಂಟ್ ಮಾಡಿರಿ ನಾ ಡ್ರೆಸ್ ಹಾಕೋಬೇಕಂತ ಹೇಳಿದ್ರೆ ಅವಾಗ ನಾ ಡ್ರೆಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೇನೆ ರೀ. ಕರೆನಾ? ನಾ ಏನು ಮಾಡ್ತೀನಿ ಹೇಳಿ, ನನಗೆ ಪರಿಚಯ ಎಲ್ಲದಲ್ಲ ಎಲ್ಲ ನಿಂತ್ರ ಕಮೆಂಟ್ಗೆ ಲೈಕ್ ಮಾಡ್ತಾರನ, ಲೈಕಿನ ಸುರು ಮಾಡಿ ಮಾಡಿಬಿಡ್ತೀನಿ. ಅವ್ರ ಮನಸ್ಸಲ್ಲಿ ಇಂತ್ರ ಹೇಳ್ಬೇಕು ನನಗೆ ಕಮೆಂಟ್ ಮಾಡ್ಬೇಕು, ಇಲ್ರಿ ಹಾಕೋರಿ ಡ್ರೆಸ್ ಸ್ವಲ್ಪ ಚೇಂಜಸ್ ಕಾಣ್ಬೇಕಂತ ನಂದು ಅವ್ರು ಕಮೆಂಟ್ ಮಾಡಲಿ. ಹೆಂಗ ಐಬ್ರೋದ್ ಬಗ್ಗೆ ಕಮೆಂಟ್ ಮಾಡ್ತಿದ್ರಲ್ಲ ಹಂಗೆ ಡ್ರೆಸ್ಸಿನ ಬಗ್ಗೆನ ಕಮೆಂಟ್ ಮಾಡಲಿ. ಆಮೇಲೆ ಜಾಸ್ತಿ ವಿಡಿಯೋಕ್ಕೆ ಲೈಕ್ ಕೊಡ್ರಿ. ಮದುವೆಯಾಗಿ ಬಂದ ಮ್ಯಾಗ ಐತಲ್ಲ ನೀನು ಒಟ್ಟ ಐಬ್ರೋ ಮಾಡಿಸಿದ್ದಿಲ್ಲ. ಈಗಿನ ಐಬ್ರೋ ಮಾಡ್ಸಕತ್ತೆ ಎಷ್ಟು ಜಸ್ಟ್ ಬರೀ 8-9 ತಿಂಗಳು ಅಷ್ಟ ಆತ. ಇದಕ್ಕಿಂತ ಮುಂಜಾನೆ ಒಟ್ಟ ಮಾಡಿಸಿದ್ದಿಲ್ಲ. ಅವಾಗ ನನ್ನ ಭಯ ಅನ್ನೋದು ಬರುತ್ತೆ. ಹೌದು ಪಾಪ, ರಾತ್ರಿ ಎಲ್ಲ ಮಕ್ಕೊಂತಿದ್ದಿಲ್ಲ ಅಂತ ಎದೆ ಢಾಕ್ 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 ಅಂತಿತ್ತು ನಂದು ದೊಡ್ಡ ಹುಬ್ಬ. ಅಂದ್ರೆ ನೀ ಮದುವೆಗಿಂತ ಮುಂಚೆ ಐಬ್ರೋ ಮಾಡಿಸಿದ್ದೀನಿ ನೀನು? ಮಾಡ್ತಿದ್ದೆ ರೀ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ದಪ್ಪನೇ ಇದ್ದಿದ್ದಿಲ್ಲ ನನಗೆ. ಮದುವೆಕಿನ ಮುಂಚೆಗೆ ನಾನು ಸ್ಕೂಲ್ಗೆ ಅದೆಲ್ಲ ಹೋಗೋ ಮುಂದೆ ಮಾಡಿಸ್ತಿದ್ದೆ. ನಾನು ಮಾಡಿಸಿದ್ಮೇಲೆ ಮತ್ತೆ ಅಮ್ಮ ಏನಂದ್ರೆ ಇಲ್ಲಿ ಬಂದ್ಮೇಲೆ ಐಬ್ರೋ ಏನು ಮಾಡ್ಸಂಗಿಲ್ಲ ಅನ್ನೋದ್ರಾಗ ಅಂದ್ರೆ ಬಿಟ್ಬಿಟ್ನಲ್ಲ ನಾನು. ಎಷ್ಟು ಈಗ 17 ವರ್ಷನೂ ಬಿಟ್ಬಿಟ್ಟೆ ನಾನು. 17 ವರ್ಷ 1 ವರ್ಷ ಮಾಡಿ ಅಂತ ತಿಳ್ಕೊರಿ ನೀವು. 16 ವರ್ಷ ನಾನು ಮಾಡಿಸಿದ್ದೇನೆ ಇಲ್ಲ. ಅವು ಹೆಂಗಾದಪ್ಪ ಅಂತ ಹೇಳಿದ್ರೆ ದಪ್ಪ ಬರಾಗತ್ ಬಿಡೋದು. ಈಗ ಏನಾರು ನನಗೆ 1 ತಿಂಗಳೊಳಗೆ ಒಂದು 15 ದಿನ 8 ದಿನ ಮಿಸ್ ಆತಂದ್ರೆ ಇಷ್ಟು ದಪ್ಪ ಬರಾಗತ್ ಬಿಡ್ತು ಆಗ್ಲೇ. ಈಗ ನೋಡಿ ಮೊನ್ನೆ ನಾನು ಯಾವಾಗಂದ್ರೆ ಸಾನಾನ್ ಮದುವೆಯಾಗ ಮಾಡಿಸಿದ್ದೆ ಮತ್ತೆ ಬರಾಗತ್ತಿದ್ವು. ಎಲ್ಲ ಮಾಡ್ಬೇಕು, ಬಟ್ ಯಾವುದು ಅತಿ ಆಗಬಾರ್ದು ಅಷ್ಟೇ. ನಮ್ಮ ಇದ್ರಾಗಿದ್ದು ನಾವು ಮಾಡ್ಬೇಕು. ಡ್ರೆಸ್ ಹಾಕ್ಕೊಂತೀವಿ ಅಂತ ಹೇಳಿದ್ರೆ ಡ್ರೆಸ್ ಹಾಕೋದೊಂದು ನೀತಿ ತರೀಕ ಇರ್ತೈತಿ. ಅದನ್ನು ಹಂಗೆ ಹಾಕ್ಕೋಬೇಕು ಅಂದ್ರೆ ಏನು ಅನ್ಸಂಗಿಲ್ಲ ಅದು. ಈಗ ಸಾನ್ಯಾ ತಮ್ಮನಂತೂ ತಳಗಾದಾರೆ. ನಾವು ಹೋಗೋಣ ಈಗ ನಡಿ. ಹಂಗಂದ್ರೆ ಬ್ಯಾಗ್ ತಗೋ. ಬನ್ನಿ ಬ್ಯಾಗ್ ತೊಗೊಳಂಗಿಲ್ಲ ಆಗ ಹಂಗೆ ಹೋಗೋಣ. ನೋಡಿ ಏನ್ರ ನೆನಪಾಕೈತಲ್ಲ ಹೋದ್ಮ್ಯಾಗ. ಹಾಲು ಮೊಸರು ತೊಗೊಂಬರೋಣ. ಮತ್ತೆ ಹಾಲು ಮೊಸರು ಈಗಂತೂ ಮೊಸರು ಇದ್ದೇ ಇರ್ಬೇಕು. ಹೆಂಗೆ ಬ್ಯಾಸಿಗೆಗಾಲ ಬರ್ತೈತಲ್ಲ ಹಂಗಂಗೆ ಮನೆಯೊಳಗೆ ಮಜ್ಜಿಗೆ ಮೊಸರು ಹಾಲು ಇದ್ದೇ ಇರ್ಬೇಕು. ಒಟ್ಟು ತಂಪನ ಪದಾರ್ಥ ಈಗ ಹೆಚ್ಚಿಗೆ ಊಟ ಮಾಡ್ಬೇಕು. ಈಗ ಚಾಲು ಮಾಡೋಣ ನಾವು. ಎಸ್ಪೆಷಲಿ ನೀವು. ನಾನಂತೂ ಮಾಡಬೇಕ ಬೇಡ, ನನ್ನ ಸಂಕಟ ಅಮ್ಮನ ಬರ್ತು. ಬರೋಣ ನೋಡಿ. ಕೀಲಿ ಎಲ್ಲ ಐತಿ ನಮ್ಮ ಜಾಗ ಇದೆ. ಕೀಲಿ ಇಡೋದು ಇಲ್ಲ ಐತಿ. ಬಡಿ ಸೊಪ್ಪು ಹಾಕೋ. ನೀವೆಲ್ಲರೂ ಕಮೆಂಟ್ ಮಾಡ್ತಿದ್ರಿ ಎಲಡಿಕೆ ಭಾಳ ಹಾಕ್ಕೋಬೇಡ್ರಿ ಅಂಥೇಳಿ. ಆವಾಗಲಿಂದ ಸುಮ್ಮನೆ ಎಲಡಿಕೆ ಬಿಟ್ಟೆ. ಒನ್ಲಿ 4 ಬಡೆ ಸೊಪ್ಪು. ಪೂರ ಹಾಕೊಂತಾನೆ ಡಬ್ಬಿ. ಹೋಗಲಿಕ್ಕೆ ಇಡಕ್ಕಿಲಿ ಯಾಕೆ ಚಪ್ಪಲ್ ತಗೊಳ್ದೆ. ಏನು ನೋಡಿ ತಮ್ಮನ ಅಭ್ಯಾಸ ಮಾಡ್ತಾಳೆ ಇಲ್ಲೇ ಅದು ಪಾಡಿಸಿಲ್ಲ. ಅದು ಸುಮ್ಮನೆ ಬೈತು ಅಂತ ಮಾತಾಡಕಿ. ನಮ್ಮ ಮನ್ಯಾಗ ಸಾಲಿಕಲ್ಲಿ ಇಂಟ್ರೆಸ್ಟ್ ಅನ್ಬೇಕು. ಸಾನ್ಯಾಗ ನೋಡಿ, ಸಾನ್ಯಾಗೇನು ಹೇಳೋದು ಬೇಡ ಕೇಳೋದು ಬೇಡ. ಆಕಿ ತನ್ನ ಇದಕ್ಕೆ ಆಕಿ ಬಂದು ಹಾಕಿ ಸಾನ್ಯಾಗ ಯಾರು ಗೊತ್ತೆ ಅಂತೇಳಿ. ನನಗೆ ಇಂಟ್ರೆಸ್ಟ್ ಇತ್ತು, ಬಟ್ ಏನು ಮಾಡ್ಕೊ ಮದುವೆ ಮಾಡಿ ಕಳ್ಸಿದ್ರು ನನಗೆ. ಏನು ಮೀನು ಲಗು ಖಾಲಿ ಆದಮ್ಮ ಇವತ್ತು. ಲಗು ಖಾಲಿ ಆದದೆ ಆಟೋದಾರ ಬಂದು ನಿಂತು ಹೋದ್ರಿ. ನಿಂತು ಹೋದ್ರೆ ನಿನ್ನೆ ಮೀನಾಗಿಲ್ಲ ಅಂತ ಸುಮ್ಮನೆ ಕೂತ್ ಬಿಟ್ಟಿದ್ದೆ. ಹಾಂ ರೀ. ಹೋಗಿ ಮಸತಿ ಕಟ್ಟಿ ಮ್ಯಾಗ ಹಾಂ ದೇವರು ದರ್ಶನ ಆದ್ರು. ಹಾಂ ನಡಿವಾ ಇವತ್ತು ಯಾಕೆ ಚಿಂತೆ ಮಾಡ್ತೀವಿ, ನಾಳೆ ಎಲ್ಲ ಆಗಿ ಮಾಡ್ತಾನೆ ನಡಿ ಅಂದ್ರು. ಇವತ್ತು ಬಂದು ಕುಂದ್ರ ತರಕಿಂದ ಎಲ್ಲ ಖಾಲಿ ಅದು ನೋಡ್ಬೇಕು. ಚಲೋ ಅದ ಬಿಡಮ್ಮ. ನಾಳೆ ಮತ್ತೆ ಹೋಗಿ ತೊಗೊಂಬರ್. ನಾಳೆ ಮುಂಜಾನೆ ತೊಗೊಂಬರ್ಕೇನ್ರಿ ಮತ್ತೆ? ತೊಗೊಂಬರ್ಬೇಕ್ರಿ, ಮತ್ತೆ ತೊಗೊಂಬರ್ಬೇಕು ನೀ. ನಾನು ಹೋಗ್ತೀರ ಮನೆಗೆ 9 ಗಂಟೆ ಆತಮ್ಮ. ಹೋಗ್ತಾನೆ ಈಗ ರಿಕ್ಷಾದಾಗ ಬರೋದು ಒಂದ ತಡ. ಹಾಂ ಹೋಗ್ಬರ್ರಿ. ನಾವು ಹೋಗಿ ಬರ್ತೀವಿ ತೋರಿ. ಅವ್ರು ಬಂದ್ರಂತ್ರಲ್ಲಿ. ಹಾಂ ಹೋಗಿ ಬರ್ತೀವಿ. ಟೈಮ್ ನೋಡ್ರಿಪ್ಪ 9:30 ಮ್ಯಾಲೆ ಆತ್ರಿ. ಈಗ ಬಂದು ನಾವು ಮನೆಗೆ ಬಂದು ಹಾಲು ಮೊಸರು ಎಲ್ಲ ತೊಗೊಂಬಂದಿದ್ದೆ. ಫ್ರಿಜ್ ಒಳಗೆ ಇಟ್ಟೇರಿ ನಾನು ಅಂತ. ಆಮೇಲೆ ಅನ್ನ ಐತ್ರಿ.
ಸಾರು ಐತಿ ಬೆಳಿಗ್ಗೆ ಮಾಡಿದ್ದೆ. ಇದನ್ನ ಬಿಸಿ ಇಡ್ತೀನಿ ಇವಾಗ, ಬಿಸಿಟ್ಟು ಊಟ ಮಾಡೋಣ್ರಿ. ಇದು ನೋಡಿ ಫಸ್ಟ್ ಹಂಗೆ ಜಾಗ ಎಲ್ಲ ಇದೆ, ಕಸ ಕಡ್ಡಿ ಅಂತೂ ಇಲ್ಲಿ ಸಿಕ್ಕಾಪಟ್ಟಿ ಬಿದ್ದಿತ್ತೆ. ಅವರೆಲ್ಲ ಬಂದು ಕ್ಲೀನ್ ಮಾಡೋಗಾರೆ. ಎಲ್ಲ ಕ್ಲೀನ್ ಆಗೈತೆ. ಈಗೇನು ಹಬ್ಬ ಬಂತಲ್ಲ, ರಂಜಾನ್ ಹಬ್ಬ. ಹಾಂ, ರಂಜಾನ್ ಹಬ್ಬ ಯಾವಾಗೈತಿ ಇನ್ನು? ಇನ್ನೊಂದು 15 ದಿನ. ಈಗ ಬರ್ತೈತಲ್ಲ ಅಮಾಸೆ, ಅಮಾಸೆಗೆನ ಎಲ್ಲ ರೋಜಾ ಚಾಲು ಆಗೋದು. ಈಗ ಅವಾಗೈತಿನ ಅದು ಮುಂದಿನ ತಿಂಗಳು ರಂಜಾನ್ ಹಬ್ಬ. ಅವು ಬರೋಕ್ಕಿಂತ ಮುಂಚೆ ಜಾಗರಣೆ ಬರ್ತಾವು, ನನ್ನೆ ಬಿಡ ಅಂಕೀದು ಬರ್ತಾವು, ಅಂದ್ರೆ ಅಂತಾರಲ್ಲ ಅದ ಹಿರಿಯರ ಹಬ್ಬ ಅಂತೇಳಿ. ಹಿರಿಯರ ಹಬ್ಬ ಮತ್ತೆ ನಿನ್ನೆ ಆತ, ಇವತ್ತು ಜಾಗರಣೆ ಐತಿ. ನಿನ್ನೆ ಹಿರಿಯರ ಹಬ್ಬ? ಕರೆನ್ ಸುಳ್ಳ? ಕರೇನ ರೀ, ನಿನ್ನೆ ಹಿರಿಯರ ಹಬ್ಬ ಆಗಿದ್ದು ನಿಮ್ಗೆ ಗೊತ್ತಿಲ್ಲ? ಇಲ್ಲ, ಮತ್ತೆ ನೀನೇನು ಮಾಡಿಲ್ಲಲ್ಲ? ನಮಗೆ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಅಮ್ಮ ನಮಗಿನ್ನೂ ಹೇಳಿಲ್ಲ ನಿಮ್ಮ ಮನೆ ಮಾಡ್ಕೊರೋ ಹಿರಿಯರ ಹಬ್ಬ ಅಂತಂದು ಹೇಳಿ. ಈಗ ಅಲ್ಲೇ ತಳಗ ದೊಡ್ಡ ಮನೆ ಅಲ್ಲೇ ಅಮ್ಮ ಅದಾರಲ್ಲ, ಈಗ ಅಲ್ಲೇ ಮಾಡ್ತಿರ್ತಾರೆ ಹಿರಿಯರ ಹಬ್ಬನ. ಹಂಗಾಗಿ ನಾವು ಯಾರು ಮಾಡಂಗಿಲ್ಲ. ನಾನಾ ಅಂತಲ್ಲ, ನಮ್ಮ ಮನೆ ಈಗ ಯಾರು ಇನ್ನೂ 4 ಮಂದಿ ನಾವು ಯಾರೂ ಮಾಡೋದಿಲ್ಲ. ನಮ್ಮ ಪರೀನ ಅಪ್ಪ ಆತ, ನಮ್ಮ ಸೈರಾ ಅಪ್ಪ ಆತ, ನಮ್ಮ ದೊಡ್ಡ ಅಪ್ಪ ಆತ, ನಾನು ಆತ ಮಾಡಂಗಿಲ್ಲ ಮನೆಯೊಳಗೆ. ಯಾಕಂದ್ರೆ ಅದು ಮನ್ಯಾಗ ಎಲ್ಲ ಅಡುಗೆ ಮಾಡಿ ಮನ್ಯಾಗ ಓದ್ಕೆ ಮಾಡಿಸಿ ಹಿರಿಯರಿಗೆ ಲೋಬನ್ ಹಾಕೋದಿರ್ತೈತೆ. ಅದು ಎಲ್ಲರ ಮನೆ ಮಾಡಕ್ಕೆ ಬರೋದಿಲ್ಲ. ಅದು ಎಲ್ಲರೂ ಕೂಡ ನಾವು ಅಲ್ಲೇ ಮಾಡ್ತಿದ್ವಿ ತಳಗ ವರ್ಷನ. ಈಗ ಅವ್ರು ಅಲ್ಲೇ ಮಾಡ್ತಾರೆ, ಹಾಗಾಗಿ ನಾವು ಮಾಡೋದಲ್ಲ ಮನ್ಯಾಗ. ನಮ್ಗೆ ಅಮ್ಮ ಏನು ಪರ್ಮಿಷನ್ ಕೊಟ್ಟಾರ ಅಂತ ಹೇಳಿದ್ರೆ ರಂಜಾನ್ ಹಬ್ಬ, ಬಕ್ರಿ ಹಬ್ಬ, ಆಮೇಲೆ ಅದು ಈಗ ಹೋದ ವರ್ಷಲಿಂತ್ರ ನಾನು ಮನ್ಯಾಗ ಇದನ್ನು ಮಾಡಿ ಮೊಹರಂ ಒಳಗೆ ಚಂಗೆ ಮಾಡಿ ಫಾತಿಮಾರ ಹೆಸರ್ಲೆ ಮನ್ಯಾಗ ಇಲ್ಲೇ ಪಾತಂಗ್ ಕೊಟ್ಟು ತುಗುದು ಹಾಕ್ತೀವಿ ಅಷ್ಟೇ ನಾವು. ಈ ಹಿರಿಯರ ಹಬ್ಬ ಅದೆಲ್ಲ ಮಾಡು ಅಂತಂದು ಹೇಳಿಲ್ಲ. ಅದು ಹಿರಿಯರ ಹಬ್ಬ ಅದನ್ನೆಲ್ಲ ಹಿರಿಯರ ಹಬ್ಬ ಗ್ಯಾರ್ವಿ ಅದು ಮಾಡ್ಬೇಕಂತ ಹೇಳಿದ್ರೆ ಮಕ್ಕಳು ಮದುವೆಗೆ ಹಿಡಿಬೇಕಂತ ಒಂದೇನೋ ಹಬ್ಬನ, ಅವಾಗ ನಮಗೆ ಕಂಟಿನ್ಯೂ ವರ್ಷ ಮಾಡ್ಕೊಂಡು ಹೋಗಿ ಬರ್ತೈತಂತ. ಈಗ ನಡುವು ಆ ಹಬ್ಬ ಎಲ್ಲ ಮಾಡಕ್ಕೆ ಬರೋದಿಲ್ಲ ಅಂತ ನಮಗೆ. ಹಂಗಿರ್ತಾವೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಭಾಳ ಇರ್ತಾವೆ ಏನು ಹಬ್ಬ ಮಾಡ್ಬೇಕಂತ ಹೇಳಿದ್ರೆ. ಹಂಗಾಗಿ ಮಾಡಿಲ್ರಿಪ್ಪ ನಾವು ನಿನ್ನ ಹಬ್ಬನ, ಅಲ್ಲೇ ತಳಗೆ ಮಾಡ್ತಾರಲ್ಲ ಅಂತೇಳಿ ಸುಮ್ಮನೆ ಆದ್ವಿ. ಅದು ಹಿರಿಯರ ಹಬ್ಬ ಅಂತ ಹೇಳಿದ್ರೆ ಚಪಾತಿ ಮಾಡ್ತಾರೆ, ಶಿರಾ ಮಾಡ್ತಾರೆ, ಆಮೇಲೆ ಜಿಗ್ರಿ ಪಲ್ಯ ಮಾಡ್ತಾರೆ, ಅನ್ನ ಮಾಡ್ತಾರೆ, ಇದನ್ನ ಒಗ್ಗರಣೆನ ಮಾಡ್ತಾರೆ. ಇಲ್ಲಿ ನಮ್ಮೂರ ಕಡೆ ಹೆಂಗೆ ಮಾಡ್ತಾರಂತೆ ಮಟನ್ ಪಲ್ಯ ಒಗ್ಗರಣೆಯನ್ನು, ಆಮೇಲೆ ಇದನ್ನು ಮಾಡ್ತಾರೆ ಹಲ್ವಾ ಚಪಾತಿ ಮಾಡಿ ಫಾತ್ಯಾಂಗ ಕೊಡಿಸ್ತಾರೆ ಹಿರಿಯರಿಗೆ. ಅಂದ್ರೆ ಹಿರಿಯರು ಏನೇನು ಉಣ್ತಿದ್ರು ಏನೇನು ತಿಂತಿದ್ರು ಅವನ್ನೆಲ್ಲ ತೊಗೊಂಬಂದಿಡ್ತಾರೆ ನಮ್ಮೂರ ಕಡೆಗೆ. ಇಲ್ಲೇನಿಲ್ಲ, ಚಪಾತಿ ಶಿರಾ ಅನ್ನ ಜಿಗ್ರಿ ಪಲ್ಯ ಮಾಡೋರು ಮಟನ್ ಪಲ್ಯನ ಮಾಡ್ತಾರೆ, ಇಲ್ಲಾಂದ್ರೆ ಜಿಗ್ರಿ ಪಲ್ಯ ಮಾಡಿ ಅದನ್ನಷ್ಟ ಫಾತ್ಯಾಂಗ ಇಡ್ತಾರೆ. ಇಲ್ಲಿ ನಮ್ಮೂರ ಕಡೆಗೆ ಹಂಗೆ ಮಾಡ್ತಾರೆ. ಹಿರಿಯರ್ಗಂತ ಇಡೋದು ನಾವು ತಿಂದ್ಬಿಡೋದು. ಮತ್ತು ವರ್ಷಕ್ಕೊಂದ್ಸಲ ಬರ್ತದೆ ಅವ್ರ ಹೆಸರು ಮತ್ತು ಪಾತ ಕೊಡಿಸಿ ಮನ್ಯಾಗ ಎಲ್ಲರಿಗೆ ಚಲೋ ಇರಪ್ಪ ಆಶೀರ್ವಾದ ಮಾಡ್ರಿ ಅಂತೇಳಿ ಹಿರಿಯರಿಗೆಲ್ಲ ಬೇಡ್ಕೊಂಡು ಲೋಬನ್ ಹಾಕೋದು ವರ್ಷಕ್ಕೊಂದ್ಸಲ ಅವರಿಗೆ. ಆ ಹಬ್ಬ ಅಂತ ನಿನ್ನೆ ಆತ. ಇವತ್ತು ಜಾಗರಣೆ ಐತಿ. ಇವತ್ತು ಜಾಗರಣೆ ಆದಮೇಲೆ ಇನ್ನೊಂದು 15 ದಿನಕ್ಕೆ ರೋಜಾ ಸ್ಟಾರ್ಟ್ ಆಕವು. ರೋಜಾ ಬರೋದ್ರಾಗಂದ್ರೆ ಖುಷಿ ಅಂದ್ರೆ ರಂಜಾನ ಬಂದ ಬಿಡ್ತೈತಲ್ಲ ಅವು ರೋಜಾ 30 ರೋಜಾ ಹೆಂಗೆ ಆಕವ ಏನ. ನೆಕ್ಸ್ಟ್ ಅಲ್ಲೇ ಹಬ್ಬ ರಂಜಾನ್ ಬಂತು ಅಂತೇಳಿ ಹೊಸಲ ನಾವು 8-10 ಅಷ್ಟ ಮಾಡಿದ್ವಿ. ನಾ ಅಂತೂ 4 ಮಾಡಿದ್ದೆ. ಹೌದು, ನೀವು ಪೂರ ಮಾಡ್ಬೇಕಂತ ಅನ್ಕೊಂಡಿದ್ರಿ ನೀವು ಹೋದ ವರ್ಷ. ಎಷ್ಟು ಹಾಕೋ ಅಷ್ಟು ಮಾಡೋಣ ಅಂತಂದು ಹೇಳಿ ನಿಮಗೆ ನಡಕ ಮತ್ತು ನಿಮಗೆ ಏನ್ರಿ ಆರಾಮಿಲ್ದಂಗೆ ಆಕತ್ತೆ, ಹಂಗಾಗಿ ಬಿಟ್ಬಿಟ್ರಿ ನೀವು. ನಾವೊಂದು 10-15 ಮಾಡಿದ್ವಿ ಅಷ್ಟೇ ನಾವು. ಆರಾಮಿಲ್ಲ, ಅದು ನೀರು ಮಾತ್ರ ಕುಡಿಯಬೇಕು. ಬಿಸಿಲು ಜಾಸ್ತಿ ಇತ್ತು ಹೋದ ವರ್ಷ. ಈ ವರ್ಷನ ರೋಜಾ ಬರೋದ್ರಾಗಂದ್ರೆ ಬಿಸಿಲೆಲ್ಲ ಚಾಲು ಆಕತ್ತೇನ ಅಷ್ಟೇ. ಕರೆಕ್ಟ್ ಐತಲ್ಲ. ನಾವು ಹೋದ ಸಲ ಶಾಂಡಿಗೆ ಮಾಡಿದ್ವಿ ರಂಜಾನ್ ತಿಂಗಳದಾಗ. ಈ ಸಲ ಮತ್ತೆ ಮಾಡೋಣ. ರಂಜಾನ್ ತಿಂಗಳದಾಗ ಮಾಡಿದ್ವಲ್ಲ ರೋಜಾ ಇರಕ್ಕೆ ಎದ್ದದ್ದು ಅವಾಗ ರೋಜಾ ಎದ್ದ ಮಾಡಿದ್ವಿ. ಇರ್ತಿದ್ವಿ ಬೆಳಗ್ಗೆ ಚೂರು ಚೂರು ಬಿಸಿಲೊಳಗೆ. ಈ ಈ ಸಲ ಮತ್ತೆ ಮಾಡೋಣ. ಅಕ್ಕಿ ಪಕ್ಕಿ ಬ್ಯಾಡ್ರಿಪ್ಪ, ಸುಮ್ಮನೆ ರವ ತಗೊಂಬಂದ ರವದ್ ಬಿಟ್ಬಿಡೋಣ. ಹಪ್ಪಳದ ಗತೆ ಇರ್ದಾವಲ್ಲ ಅವ ಲಗುನ ಅಲ್ಲೇ ಆಗಿ ಮಾಡ್ಬಿಟ್ರಲ್ಲ ನೀವು. ಇವತ್ತು ಚಲೋ ಆಗ್ಯಾವ ಅಂತಂದು ಹೇಳಿ ಮಸ್ತ್ ಆಗ್ಯಾವ. ಅವನ್ನ ಸ್ವಲ್ಪ ಭಾಳ ಮಾಡಿ ಇಟ್ಕೊಂಡ್ರಿ. ಅಕ್ಕಿ ನೆನೆ ಹಾಕೋದು ರುಬ್ಬೋದು ಬಳಸೋದು ಬೇಡ, ರವದು ಮಾಡ್ಬಿಡೋಣ ಅಂತ ಈ ಸರ. ಇನ್ನೊಂದು ಸ್ವಲ್ಪ ಬಿಸಿಲು ಬಲಿಲಿ. ಶಿವರಾತ್ರಿ ಆದ್ಮೇಲೆ ಬಿಸಿಲು ಸ್ಟ್ರಾಂಗ್ ಆಕತ್ತಂತೇನ. ಶಿವರಾತ್ರಿ ಆದ್ಮೇಲೆ ಮಾಡೋಣಂತ ನಾವು. ಶಿವರಾತ್ರಿ ಇನ್ನೊಂದು ಇವತ್ತು ಯಾವ ಮಂಗಳವಾರ ಅಲ್ಲ, ಇವತ್ತಿನಿಂದಲೇ ಐತೆ ಶಿವರಾತ್ರಿ. ಆಯ್ತು, ಹಂಗೆ ಮಾಡೋಣ ಅಂತ.